ಥರ ಗ್ರ್ಯಾಂಡ್ ಕುಚ್ಚನ್ನು ಸಿಂಪಲಾಗಿ ಹಾಕೋಣ ಬನ್ನಿ. ಮೊದಲಿಗೆ ಇಲ್ಲಿ ಗ್ರೀನ್ ಕಲರ್ ಕುಚ್ಚು ದಾರವನ್ನು ತೊಗೊಂಡಿದ್ದೀನಿ. ಈ ದಾರವನ್ನು ತರಕಾರಿ ಕಟ್ ಮಾಡುವ ಮಣೆಯ ಸಹಾಯದಿಂದ ಒಂದು 10 ರೌಂಡ್ಗಳನ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಪಲ್ಲು ಕಲರ್ ಗ್ರೀನ್ ಇರೋದ್ರಿಂದ ನಾನು ಇಲ್ಲಿ ಗ್ರೀನ್ ಕಲರ್ ದಾರವನ್ನೇ ತೊಗೊಳ್ತಾ ಇದ್ದೀನಿ. ನಂತರದಲ್ಲಿ ಈ ಒಂದು ದಾರವನ್ನು ತೊಗೊಂಡು ಸೂಜಿಗೆ ಏರಿಸ್ಕೊಳ್ತಾ ಇದ್ದೀನಿ. ಇದು ಕುಚ್ಚು ಕಟ್ಟುವಂತಹ ಸೂಜಿ ಬರುತ್ತೆ, ಅದಕ್ಕೇ ಏರಿಸ್ಕೊಳ್ತಾ ಇರ್ತೀನಿ. ದಪ್ಪ ಇರುತ್ತೆ, ನೋಡ್ತಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ. ನಂತರದಲ್ಲಿ ಈ ಒಂದು ಸೂಜಿಯನ್ನು ಅರ್ಧ ಇಂಚಿಗೆ ಸೀರೆಯಲ್ಲಿ ಮಾರ್ಕ್ ಮಾಡಿದೆ, ಅಷ್ಟಕ್ಕೇನೆ ಏರಿಸ್ಕೊಳ್ತಾ ಇದ್ದೀನಿ. ನಂತರ ಉದ್ದ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು 2 ಸಲ ಮಣಿಯನ್ನು ಜೋಡಿಸ್ತಾ ಇರೋದ್ರಿಂದ ಲಾಂಗ್ ಲೆಂತ್ ಬೇಕು, ಸೊ ಅದಕ್ಕೋಸ್ಕರ ಇಷ್ಟು ಉದ್ದಕ್ಕೆ ನಾನು ಬಿಟ್ಕೊಳ್ತಾ ಇದ್ದೀನಿ. ಸೊ ನಂತರದಲ್ಲಿ ಇವಾಗ ಫೈನಲಿ ಇದು ಕಟ್ಟಿ ಒಂದು ಲೈನನ್ನು ಹಾಕಿದ್ದಾಯಿತು. ನಂತರ ಈ ಥರ ಮಣಿಗಳನ್ನ ಹಾಕೊಬೇಕು. ಮಣಿಗಳನ್ನ ಹಾಕೊಳ್ಬೇಕು ಅಂತಂದರೆ ಮೊದಲಿಗೆ ಇಲ್ಲಿ ದಾರವನ್ನು ತೊಗೊಳ್ತಾ ಇದ್ದೀನಿ. ಮಾಮೂಲಿ ಹೊಲಿಗೆ ಹಾಕುವಂತಹ ದಾರವನ್ನು ತೊಗೊಂಡು ಅದಕ್ಕೆ ಒಂದು ಮಣಿಯನ್ನು ಏರಿಸ್ಕೊಳ್ತೀನಿ. ಏರಿಸ್ಕೊಂಡು ಗಂಟನ್ನು ಹಾಕ್ಕೊಳ್ತೀನಿ. ಇದು ಗ್ರಿಪ್ಪನ್ನು ಕೊಡುತ್ತೆ. ನೆಕ್ಸ್ಟ್ ಮಣಿಗಳ ಏರಿಸಿದಾಗ ಅದು ಬೀಳೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಗ್ರಿಪ್ಪನ್ನು ಹಾಕ್ಕೊಂಡು ಒಂದು ಮಣಿಯನ್ನು ಸೇರಿಸ್ಕೊಳ್ತೀನಿ. ನಂತರದಲ್ಲಿ ಮಣಿಗಳನ್ನ ಏರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಣಿಗಳನ್ನ ಏರಿಸ್ಕೊಂಡು ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ 2 ಮಣಿಯನ್ನು ಏರಿಸ್ಕೊಂಡಿದ್ದೀನಿ. ಈಗ ಈ ಒಂದು ದಾರವನ್ನು ಅಗಲ ಮಾಡಿಕೊಂಡು ಕೈಗೆ ಗ್ರಿಪ್ಪನ್ನು ತೊಗೊಳ್ತಾ ಇದ್ದೀನಿ. ನಂತರ ಒಂದು ದಾರದಲ್ಲಿ ಕುಚ್ಚು ಕಟ್ಟಿರುವಂತಹ ಒಂದು ದಾರದಲ್ಲಿ 2 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಈ ಮಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಣಿಯನ್ನು ಈ ಥರ ಸೇರಿಸ್ಕೊಬೇಕು, ಟೈಟಾಗಿ ಕೂರುತ್ತೆ. ನಂತರದಲ್ಲಿ ಇನ್ನೊಂದು ಸೈಡ್ ಅರ್ಧ ಬಿಟ್ಟಿರುವಂತಹ ಒಂದು ದಾರಕ್ಕೂ ಸಹ ಮಣಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ 2 ಕಡೆ ಮಣಿಯನ್ನು ಸೇರಿಸಾಯಿತು. ಸೊ ಗ್ರಿಪ್ಪಾಗಿ ಕೂತಿದೆ. ಇಲ್ಲಿ ನಾನು ಸಣ್ಣ ಮಣಿಗಳನ್ನೇ ತೊಗೊಂಡಿದ್ದೀನಿ. ಇವಾಗ 2 ದಾರವನ್ನು ತೊಗೊಂಡು ನುಂಚ್ಕೊಳ್ತೀನಿ. ನುಂಚ್ಕೊಳ್ಳೋದ್ರಿಂದ ಯಾವುದೇ ಥರ ಬೇರೆ ದಾರಗಳು ಬಂದು ಆ್ಯಡ್ ಆಗೋದಿಲ್ಲ, ಬೇಗ ಗಂಟಾಗ್ಬೋದು. ಇವಾಗ ಗಂಟಾಗುವಾಗ ಒಂದು ಸೂಜಿಯ ಸಹಾಯವನ್ನು ತೊಗೋತೀನಿ. ಸಹಾಯದಿಂದ ಗಂಟಾಗೋದ್ರಿಂದ ಗ್ರಿಪ್ ಚೆನ್ನಾಗಿ ಕೂರುತ್ತೆ, ಬೇಗ ಮಣಿಗಳು ಬಿದ್ದೋಗೋದಿಲ್ಲ. ನೋಡ್ತಾ ಇರ್ಬೋದು, ತುಂಬ ಟೈಟಾಗಿ ಕೂರುತ್ತೆ. ನಂತರ ಒಂದು ಸಾಲಾಗಿದೆ, ಸೇಮ್ ಇದೇ ಒಂದು ಪ್ಯಾಟ್ರನ್ನ ಇಟ್ಕೊಂಡು ನೆಕ್ಸ್ಟು ಒಂದು ಲೈನನ್ನು ಸಹ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಕುಚ್ಚನ್ನು ಕಟ್ಕೊಬೇಕು. ಸೀರೆ ಕಲರ್ ಎಲ್ಲೋ ಇರೋದ್ರಿಂದ ಈಗ ನಾನು ಎಲ್ಲೋ ದಾರವನ್ನು ತೊಗೊಂಡಿದ್ದೀನಿ. ಒಂದು 100 ಸುತ್ತನ್ನು ಹಾಕ್ಕೊಳ್ತಾ ಇದ್ದೀನಿ. 100 ಸುತ್ತನ್ನು ಹಾಕ್ಕೊಂಡು ಆದಮೇಲೆ ಈ ಒಂದು ದಾರವನ್ನು ಕುಚ್ಚು ಮಾಮೂಲಿ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗೋಲ್ಡ್ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡಿನ ಸಹಾಯದಿಂದ ಇದಕ್ಕೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕುಚ್ಚು ಕಟ್ಟೋ ಹಾಗೆ ಕಟ್ಕೊಳ್ತಾ ಇದ್ದೀನಿ. ತುಂಬಾ ಬೇಗ ಆಗಿಬಿಡುತ್ತೆ ಮತ್ತು ತುಂಬ ಈಸಿ. ಲುಕ್ಕಿಂಗ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಆಲ್ಮೋಸ್ಟ್ ಆಯಿತು. ಇವಾಗ ಸಮೂಕ್ಕೆಲ್ಲದಕ್ಕೂ ಕಟ್ ಮಾಡ್ಕೋಬೇಕು. ಫೈನಲಿ ಸೀರೆ ಲುಕ್ಕಿಂಗ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.